ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಅಧಮರ ಹೃದಯವು ಇತರರ ಕೀರ್ತಿಯ ಅಗ್ನಿಯಿಂದ ಉರಿಯುತ್ತದೆ. ಅಂತಹ ಉನ್ನತ ಸ್ಥಾನವನ್ನು ತಲುಪಲು ತಾವು ಅಸಮರ್ಥರಾದ ಕಾರಣದಿಂದ ಅವರು ಇತರರನ್ನು ಅಳೆಯುತ್ತಾರೆ. ಇಂದ್ರಿಯ ಸುಖಗಳನ್ನು ಅತಿಯಾಗಿ ಹಚ್ಚಿಕೊಳ್ಳುವುದರಿಂದ ಬಂಧನವೇರ್ಪಡುತ್ತದೆ. ಇಂದ್ರಿಯ ಸುಖಗಳ ಬಗ್ಗೆ ವಿರಕ್ತ ಮನೋಭಾವವನ್ನು ಹೊಂದಿರುವುದು ಮುಕ್ತಿಗೆ ದಾರಿ ಮಾಡುತ್ತದೆ. ಆದ್ದರಿಂದ ಬಂಧನಕ್ಕಾಗಲಿ ಮೋಕ್ಷಕ್ಕಾಗಲಿ ಮನಸ್ಸೇ ಕಾರಣ. ಅಂತರಾಳದಲ್ಲಿ ನೆಲೆಸಿರುವ ಪರಮಾತ್ಮನನ್ನು ಅರಿತು ದೇಹ ಭಾವನೆಯನ್ನು ತೊರೆಯುವವನು ಸದಾ ಸಮಾಧಿ ಸ್ಥಿತಿಯಲ್ಲೇ ತನ್ಮಯನಾಗಿರುತ್ತಾನೆ. ತಾವು ಬಯಸಿದ ಸಂತೋಷಗಳೆಲ್ಲವೂ ಯಾರಿಗೆ ತಾನೇ ಸಿಗುತ್ತದೆ? ಎಲ್ಲವೂ ದೇವರ ಕೈಯಲ್ಲಿದೆ. ಆದ್ದರಿಂದ ತೃಪ್ತಿಯಾಗಿರುವುದನ್ನು ಕಲಿಯಬೇಕು. 1000 ಹಸುಗಳ ಮುಂದೆಯಲ್ಲೂ ಕರು ತನ್ನ ತಾಯಿಯನ್ನೇ ಹಿಂಬಾಲಿಸುವಂತೆ ಮನುಷ್ಯ ಮಾಡಿದ ಪಾಪ ಪುಣ್ಯಗಳು ಅವನನ್ನು ಹಿಂಬಾಲಿಸುತ್ತವೆ. ಮಾಡುವ ಕಾರ್ಯದಲ್ಲಿ ಕ್ರಮಬದ್ಧತೆ ಇಲ್ಲದವನು ಸಮಾಜದ ನಡುವೆಯಾಗಲಿ ಕಾಡಿನಲ್ಲಾಗಲಿ ಸಂತೋಷವನ್ನು ಹೊಂದಲಾರ. ಸಮಾಜದ ನಡುವೆ ಅವನ ಹೃದಯವು ಸಾಮಾಜಿಕ ಸಮರ್ಪಕಗಳಿಂದ ಬೆಳೆಯುತ್ತದೆ ಮತ್ತು ಕಾಡಿನಲ್ಲಿ ತನ್ನ ಅಸಮರ್ಥತೆ ಅವನನ್ನು ಸುಡುತ್ತದೆ. ನೆಲವನ್ನು ಅಗೆದು ಅಂತರ್ಜಲವನ್ನು ಪಡೆಯುವಂತೆ ಶಿಷ್ಯನಾದವನು ತನ್ನ ಗುರುವಿನ ಸೇವೆ ಮಾಡಿ ಗುರುವು ಹೊಂದಿರುವಂತಹ ಜ್ಞಾನವನ್ನು ಪಡೆಯುತ್ತಾನೆ. ಮನುಷ್ಯರು ತಾವು ಮಾಡಿದ ಅನುಭವಿಸುತ್ತಾರೆ ಮತ್ತು ಅವರ ಬುದ್ಧಿಯಲ್ಲಿ ಇಂದಿನ ಜನ್ಮದಲ್ಲಿ ಅವರು ಮಾಡಿದ ಕಾರ್ಯಗಳ ಗುರುತು ಉಳಿದು ಬಿಡುತ್ತದೆ. ಆದರೆ ವಿವೇಕಿಗಳು ಬಹಳ ಜಾಗರೂಕತೆಯಿಂದ ಆಲೋಚಿಸಿ ಕಾರ್ಯಪ್ರೇರಿತರಾಗುತ್ತಾರೆ. ಕರ್ಮಫಲವನ್ನು ಒಂದೇ ಒಂದು ಪದದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟವನನ್ನು ಸಹ ಪೂಜ್ಯ ಭಾವದಿಂದ ಕಾಣಬೇಕು. ಇಂತಹ ಗುರುವನ್ನು ಪೂಜ್ಯ ಭಾವದಿಂದ ಕಾಣದವನು 100 ಬಾರಿ ನಾಯಿಯಾಗಿ ಹುಟ್ಟುತ್ತಾನೆ ಮತ್ತು ಕೊನೆಗೆ ಚಂಡಾಲನಾಗಿ ಹುಟ್ಟುತ್ತಾನೆ. ಯುಗಾಂತ್ಯದಲ್ಲಿ ಮೇರು ಪರ್ವತವೇ ಅಲುಗಾಡಬಹುದು. ಕಲ್ಪಾಂತ್ಯದಲ್ಲಿ 7 ಸಮುದ್ರದ ನೀರಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಬಹುದು. ಆದರೆ ಸಾಧುವಾದವನು ಆಧ್ಯಾತ್ಮಿಕ ದಾರಿಯಿಂದೆಂದೂ ವಿಚಲಿತನಾಗಲಾರನು. ಒಂದು ವಿಚಾರವು ನಿನ್ನಲ್ಲಿಗೆ ಬರುವವರೆಗೂ ನೀನು ಅದನ್ನು ಕುರಿತು ಭಯಪಡುತ್ತಿರಬಾರದು. ಆದರೆ ಒಮ್ಮೆ ಅದು ನಿನ್ನ ಬಳಿಗೆ ಬಂದು ಬಿಟ್ಟರೆ ಸ್ವಲ್ಪವೂ ಹಿಂಜರಿಯದೆ ಅದನ್ನು ಗೆಲ್ಲು. ವ್ಯಕ್ತಿಗಳು ಒಂದೇ ಗರ್ಭದಿಂದ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ದರು. ಅವರು ಬದರಿ ಮರದಲ್ಲಿ 1000 ಹಣ್ಣುಗಳಂತೆ ಒಂದೇ ಗುಣ ಸ್ವಭಾವವನ್ನು ಹೊಂದಿರಲಾರರು. ಶುದ್ಧ ಹಸ್ತನಾದವನು ಒಂದು ಕಾರ್ಯಾಲಯವನ್ನು ವಹಿಸಿಕೊಳ್ಳಲು ಬಯಸುವುದಿಲ್ಲ. ಏನನ್ನು ಬಯಸದವನು ದೈಹಿಕ ಶೃಂಗಾರವನ್ನು ಲೆಕ್ಕಿಸುವುದಿಲ್ಲ.
ಅರೆಬರೆ ವಿದ್ಯೆಯನ್ನು ಕಲಿತವನು ಇಂಪಾಗಿ ಮಾತನಾಡಲಾರ, ಹಾಗೂ ನೇರವಾಗಿ ಮಾತನಾಡುವವನು ವಂಚಕನಾಗಲಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.